ಓಂ ಹ್ರೀಂ ಭೈರವಿ ಕ್ಲೌಂ ಹ್ರೀಂ ಸ್ವಾಹ. ನಮಸ್ಕಾರ. ಜ್ಯೋತಿಷರುಗಳಂತಂದ್ರೆ ಜೋಕರ್ಗಳ ತರ ಟ್ರೀಟ್ ಮಾಡೋದು ಇತ್ತೀಚೆಗೆ ಪ್ರಾರಂಭ ಆಗಿದೆ. ಯಾಕೆಂತಂದ್ರೆ ಕೆಲವು ಜ್ಯೋತಿಷರುಗಳು ಕೂಡ ಜೋಕರ್ಗಳ ತರ ಬಿಹೇವ್ ಮಾಡ್ತಾ ಇರ್ತಾರೆ. ಜ್ಯೋತಿಷ್ಯ ಅನ್ನುವಂಥದ್ದು ಬಹಳ ಗಂಭೀರವಾಗಿರುವಂತಹ ಸೀರಿಯಸ್ ಆಗಿರುವಂತಹ ವಿಚಾರ. ಗ್ರಹಗಳ ಇನ್ಫ್ಲುಯೆನ್ಸ್ ಇಂದ ನಮ್ಮ ಭವಿಷ್ಯದಲ್ಲಿ ಎಷ್ಟೋ ಘಟನೆಗಳು ನಡೆಯುತ್ತೆ. ಎಷ್ಟೋ ಘಟನೆಗಳು ನಮ್ಮ ಕೈಯಲ್ಲಿ ಇಲ್ಲ. ಇವೆಲ್ಲ ಪೂರ್ವ ನಿರ್ಧರಿತ ಅಂತ ನಮ್ಮ ಋಷಿಗಳು ತಿಳ್ಕೊಂಡು ಕರ್ಮದ ಅನುಸಾರವಾಗಿ ಎಲ್ಲ ಘಟನೆಗಳು ನಡೆಯುತ್ತೆ ಅಂತ ಹೇಳಿ ಅವ್ರು ಲೆಕ್ಕಾಚಾರ ಹಾಕಿ ಈ ಕರ್ಮಕ್ಕೆ ತಕ್ಕಂತೆ ದಶೆಗಳ ಪ್ರಕಾರವಾಗಿ ಹೇಗೆ ಒಬ್ಬ ವ್ಯಕ್ತಿಯ ಜೀವನ ರೂಪುಗೊಳ್ಳುತ್ತೆ ಅಂತ ಹೇಳಿ ಅವರು ಒಂದು ಜ್ಯೋತಿಷ್ಯದ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಮಗೆ. ಈಗ ಜ್ಯೋತಿಷ್ಯ ನಂಬಲ್ಲ ಅಂತ ಹೇಳೋರು ಸೂರ್ಯನ ಕಿರಣಗಳಿಂದ ಸೈಕಲಾಜಿಕಲ್ ಆಗಿ ನಮ್ಮಲ್ಲಿ ಆಗುವಂತಹ ಚೇಂಜಸ್ ನೀವು ಜಸ್ಟ್ ಗೂಗಲ್ ಹೋಗಿ ಸರ್ಚ್ ಮಾಡಿ ಒಂದು ಗ್ರಹದ ಪರಿಣಾಮ ಎಷ್ಟು ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗೇನೆ ಕರ್ಮವೇ ಇಲ್ಲ ಅಂತ ಹೇಳೋರು DNA ಬಗ್ಗೆ ಈಗ ಆಗ್ತಿರೋ ಸಂಶೋಧನೆಗಳನ್ನ ನೋಡಿ ವ್ಯಕ್ತಿಗೆ ತನ್ನ ಸಂಸ್ಕಾರಗಳು ಹುಟ್ಟುತ್ತಾನೆ ಹೇಗೆ ನರ್ಚರ್ ವರ್ಸಸ್ ನೇಚರ್ ಅಂತ ಹೇಳಿ ಒಂದು ದೊಡ್ಡ ಡಿಬೇಟೇ ಇದೆ. ಸೊ ಇದೆಲ್ಲ ನೋಡಿದಾಗ ಜ್ಯೋತಿಷ್ಯ ಋಷಿಗಳು ಈ ತರ ಕಾಮಿಡಿ ಮಾಡೋಕೆ ಕಂಡುಹಿಡಿದಿರುವಂತದ್ದಲ್ಲ, ಜೀವನವನ್ನ ರೂಪುಗೊಳಿಸ್ಕೊಳ್ಳೋಕೆ, ಜೀವನವನ್ನ ತಿದ್ದುಕೊಳ್ಳಕ್ ಮಾಡಿರುವಂತದ್ದು. ಇದರಲ್ಲಿ ಎಲ್ಲದೂ ನನ್ನ ಕಂಟ್ರೋಲ್ ಇದೆ, ನಾನು ಮಾಡೇ ಮಾಡ್ತೀನಿ ಅಂತ ಹೇಳೋ ಮೂರ್ಖತನದ ವಿಚಾರ ಅಲ್ಲ. ಎಷ್ಟೋ ವಿಚಾರಗಳಿಗೆ ಪೂರ್ವ ನಿರ್ಧರಿತ ಸೈಕಲಾಜಿಕಲ್ ಆಗಿ ನನ್ನನ್ನ ನಾನು ಎಷ್ಟೋ ವಿಚಾರಗಳು ಚೇಂಜ್ ಮಾಡ್ಕೊಳಕ್ ಆಗಲ್ಲ. ಅದು ನನ್ನ ಸಂಸ್ಕಾರದಿಂದ ಬಂದಿರುವಂತದ್ದು. ನಿಮ್ಗೆ ರೀಸೆಂಟ್ ಸ್ಟಡೀಸ್ ಇಂದ ಪ್ರೂವ್ ಆಗಿದೆ. ಇದು ಡಿಬೇಟ್ ನಮಗೆ ಬೇಡ. ಬಟ್ ಜ್ಯೋತಿಷ್ಯ ಅಂತ ನೀವು ಒಬ್ಬರ ಹತ್ರ ಹೋಗ್ತೀರಾ, ಭವಿಷ್ಯವನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀರಾ. ಯಾಕೆಂದ್ರೆ ಭವಿಷ್ಯದಲ್ಲಿ ಎಷ್ಟೋ ವಿಚಾರಗಳನ್ನ ತಿಳ್ಕೊಬೇಕು ಅನ್ನೋ ಇಂಟ್ರೆಸ್ಟ್ ನಮ್ಗೆ ಇರುತ್ತೆ, ನಮ್ಮ ಜೀವನ ಯಾವ ಕಡೆಗೆ ಹೋಗುತ್ತೆ ಅಂತ ಹೇಳಿ. ಹೋದಾಗ ನಿಮಗೆ ಸರಿಯಾಗಿರೋ ಗೈಡೆನ್ಸ್ ನಿಮ್ಗೆ ಸಿಗ್ಬೇಕಲ್ಲ. ಹಾಗಾಗಿ ನಾನು ಏನ್ ಮಾಡ್ತೀನಿ, ಜ್ಯೋತಿಷ್ಯದ ನಿಜವಾದ ಜ್ಯೋತಿಷ್ಯ ಬಗ್ಗೆ ಹೇಳ್ತೀನಿ. ಯಾಕೆಂದ್ರೆ ನಿಜವಾದ ಜ್ಯೋತಿಷಿ ಹಿಂದೆ ನಡೆದಿರೋ ಘಟನೆಗಳನ್ನ ಹೇಳ್ತಾನೆ, ಲಗ್ನದ ಮೇಲೆ ನಿಮ್ಮ ಭವಿಷ್ಯ ಹೇಳ್ತಾನೆ ಹೊರತು ರಾಶಿಯ ಮೇಲಲ್ಲ. ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಪರಾಶರ ಮಹರ್ಷಿ ಷಷ್ಠ್ಯಾಂಶ ಅಂತ ಒಂದು ಚಾರ್ಟ್ ಕೊಡ್ತಾರೆ. ಅದ್ರಲ್ಲಿ ಬಂದು ನಿಮಗೆ 2 ಸೆಕೆಂಡ್ 3 ಸೆಕೆಂಡ್ ಜಾಗ ಚೇಂಜ್ ಆಗೋದನ್ನ ಹೇಗೆ ನೋಡ್ಬೇಕು ಅಂತಿದೆ. ಋಷಿಗಳು ಬಹಳ ಮುಂದೆ ಇದ್ದಾರೆ, ನಾವು ಇನ್ನ ಪ್ರಶ್ನೆ ಮಾಡೋದ್ರಲ್ಲೇ ಇದ್ದೀವಿ. ಅದಕ್ಕೆಲ್ಲ ಉತ್ತರ ಆಗ್ಲೇ ಕೊಟ್ಟಾಗಿದೆ. ಎರಡನೇದು ಬಂದು, ನಾನು ಭವಿಷ್ಯವನ್ನು ಹೇಳುವಾಗ ಯೂಶುವಲ್ ಆಗಿ ನಿಮ್ಮ ಜಾತಕ ಇಲ್ಲ ಅಂತಂದ್ರೆ ನಾನು ಹಸ್ತ ಸಾಮುದ್ರಿಕೆ ಮೂಲಕ ಹೇಳ್ತೀನಿ. ನಾಡಿ ಜ್ಯೋತಿಷ್ಯದಲ್ಲಿ ಇರುವಂತಹ ರೇಖೆಗಳು, ಆಮೇಲೆ ಚೈನೀಸ್ ವೆಸ್ಟರ್ನ್ ಪಾಮಿಸ್ಟ್ರಿ ಇಂದ ಸೈಕಲಾಜಿಕಲ್ ಟೆಂಡೆನ್ಸೀಸ್ ಎಲ್ಲವನ್ನು ಕೂಡ ಹಲವಾರು ಘಟನೆಗಳನ್ನ ಬಹಳ ಈಸಿಯಾಗಿ ಹೇಳ್ಬೋದು. ಸೊ ಲಗ್ನವನ್ನ ತಿದ್ದಬೇಕು ಅಥವಾ ಸಿಕ್ಕಿಲ್ಲ ಅಂತಂದ್ರೆ ಹಸ್ತ ಸಾಮುದ್ರಿಕೆ ಮೂಲಕ ನಿಮ್ಮ ಜಾತಕವನ್ನ ಹೇಳ್ಬೇಕು. ಆಮೇಲೆ ಹಿಂದೆ ನಡೆದಿರೋ ಘಟನೆಗಳನ್ನ ಹೇಳ್ಬೇಕು. ಪರಿಹಾರಕ್ಕೆ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಕೊಟ್ಟಿರುವಂತಹ ಋಷಿ ಹೇಳಿರುವಂತಹ ಮಂತ್ರ ಜಪಗಳ ದಾನಗಳನ್ನ ಹೇಳ್ಬೇಕು. ಹಂಗಂದ ತಕ್ಷಣ ಪರಿಹಾರ ಆಗ್ಬಿಡುತ್ತಾ? ಖಂಡಿತವಾಗ್ಲೂ ಇಲ್ಲ. ನಿಷ್ಠೆ ಬೇಕಾಗತ್ತೆ, ಶ್ರದ್ಧೆ ಬೇಕಾಗತ್ತೆ, ಕೆಲವನ್ನ ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಜ್ಯೋತಿಷ ಕೇಳೋದು ಸುಲಭ, ಸತ್ಯವನ್ನ ನೀವು ಒಪ್ಕೊಳ್ಳೋದು ಬಹಳ ಕಷ್ಟ. ಅದಕ್ಕೊಂದು ಧೈರ್ಯ ಬೇಕಾಗುತ್ತೆ, ಅವಾಗ ಮಾತ್ರ ಭವಿಷ್ಯ ಕೇಳಬೇಕು. ಸೊ ಇಷ್ಟೆಲ್ಲ ಸೀರಿಯಸ್ ಆಗಿರೋ ವಿಚಾರಗಳಿದೆ. ಸೊ ಈ ಬಗ್ಗೆ ನಿಮ್ಮ ಜಾತಕವನ್ನು ನೋಡ್ಬೇಕು ಅಂದ್ರೆ ಖಂಡಿತ ನ್ಯೂಮರಾಲಜಿಸ್ಟ್ ಗಳ ಹತ್ರ ಹೋಗ್ಬೇಡಿ. ಸಂಖ್ಯಾಶಾಸ್ತ್ರಜ್ಞರು, ಆಮೇಲೆ ಕರಂಗುಲಿ ಮಾಲ ಬಗ್ಗೆ ಹೇಳೋರು, ಜೆಮ್ಸ್ಟೋನ್ಸ್ ಹೇಳೋರು, ಹೆಸರು ಚೇಂಜ್ ಮಾಡ್ಕೊಳ್ಳೋರ ಹತ್ರ ಹೋಗ್ಬೇಡಿ. ನಿಮ್ಮ ನಿಖರವಾದ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋಕೆ ಜಾತಕವನ್ನು ಅನಾಲಿಸಿಸ್ ಮಾಡಬೇಕಾಗತ್ತೆ. ಅದಕ್ಕೆ ಟೈಮ್ ಹಿಡಿಯುತ್ತೆ. ಸೊ ಆ ಟೈಮ್ಗೆ ಒಬ್ಬ ಜ್ಯೋತಿಷಿಗೆ ನೀವು ಗೌರವ ಕೊಡ್ಬೇಕಾಗತ್ತೆ, ವೆಯ್ಟ್ ಮಾಡ್ಬೇಕಾಗತ್ತೆ. ಸೊ ಆ ಬಗ್ಗೆ ನೋಡೋಕೆ ನೀವು ಭೈರವಿ ಅಸ್ಟ್ರೋದಲ್ಲಿ ನೀವು ನಿಮ್ಮ ಜಾತಕವನ್ನು ಕಳಿಸ್ಬೋದು. ಇದ್ರ ಪ್ರಕಾರವಾಗಿ ಆ ಅನಾಲಿಸಿಸ್ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಷ್ಟು ವಿಚಾರಗಳಿದೆ. ವೃಶ್ಚಿಕ ರಾಶಿ 2026 ಮಾರ್ಚ್ 22 ನಂತರ 22ನೇ ತಾರೀಕಿನ ನಂತರದಲ್ಲಿ ಈ ಒಂದು ಪಾಸಿಟಿವ್ ನೆಗೆಟಿವ್ ಏನೇನು ವೃಶ್ಚಿಕ ರಾಶಿಯವರಿಗಿದೆ ಈ ವಾರ ಫಲದಲ್ಲಿ ಅಂತ ನೋಡೋದಾದ್ರೆ, ವೃಶ್ಚಿಕ ರಾಶಿ ಅಧಿಪತಿ ಇವತ್ತು 6ನೇ ಮನೆ ಇರುವಂತದ್ದು. ರಾಶಿ ಅಧಿಪತಿ ಚಂದ್ರ ಮೇಷ ರಾಶಿಯಲ್ಲಿ ಇರುವಂತದ್ದು. ಯೂಶುವಲ್ ಆಗಿ ಚಂದ್ರ ನೀಚನಾಗೋದ್ರಿಂದ ಮೆಂಟಲಿ ಅವರು ತುಂಬಾ ಓವರ್ ಥಿಂಕಿಂಗು, ಜಾಸ್ತಿ ಯೋಚನೆ ಮಾಡೋದು, ಟೆನ್ಷನ್ ಪಡ್ಕೊಳ್ಳೋದು. ಎಗೇನ್ ಹಸ್ತರೇಖೆಯಲ್ಲಿ ತುಂಬಾ ಲೈನ್ಸ್ ಅಡ್ಡಗೆರೆಗಳೆಲ್ಲ ಇದ್ರೆ ಅವರಲ್ಲಿ ತುಂಬಾ ವೇರಿಯಸ್ ಕೈಂಡ್ಸ್ ಆಫ್ ಥಾಟ್ಸ್ ಅವ್ರ ಮನಸ್ಸಲ್ಲಿ ಬರುತ್ತೆ. ಛಿದ್ರವಾಗ್ತಿರುತ್ತೆ ಮನಸ್ಸು. ಇದೆಲ್ಲ ಕಂಟ್ರೋಲ್ ಮಾಡ್ಕೋಬೇಕು ಅಂದ್ರೆ ನೀವು ನಿಮ್ಮ ಒಂದು ಮನಸ್ಸನ್ನ ಕಂಟ್ರೋಲ್ ಇಟ್ಕೋಬೇಕು. ಇದಕ್ಕೆ ಬಂದ್ಬಿಟ್ಟು ಬರೀ ಮನಸ್ಸನ್ನ ಕಂಟ್ರೋಲ್ ಇಟ್ಕೋಬೇಕು ಅಂತ ಅನ್ಕೊಂಡ್ರೆ ಆಗೋದಿಲ್ಲ. ಇದಕ್ಕೆ ಊಟದಲ್ಲಿ ಡಿಫ್ರೆಂಟ್ ಚೇಂಜಸ್ ಮಾಡ್ಕೋಬೇಕು. ಪ್ರಾಣಾಯಾಮ, ಯೋಗ, ಫಿಸಿಕಲ್ ಆಕ್ಟಿವಿಟೀಸು ಪ್ರತಿಯೊಂದನ್ನು ಬದಲಾವಣೆ ಮಾಡ್ಕೋಬೇಕು. ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೋಬೇಕಾಗತ್ತೆ. ಸೊ ಈ ತರ ಹೆಚ್ಚು ಬರುತ್ತೆ ಅವ್ರಿಗೆ ಥಾಟ್ಸ್. ಈ ಟೈಮ್ ಪೀರಿಯಡ್ ಅಲ್ಲಿ ಬಹಳ ಹೆಚ್ಚಾಗತ್ತೆ. ಕೇರ್ಫುಲ್ ಆಗಿರಿ. ಜನಗಳ ಜೊತೆ ಮಿಂಗಲ್ ಆಗಿ, ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿ, ಬೇರೆ ಆಕ್ಟಿವಿಟೀಸ್ ನ ಮಾಡಿ. ಒಂದೇ ವಿಚಾರವನ್ನ ಯೋಚನೆ ಮಾಡ್ತಾ ಇದ್ರೆ ನೀವು ತುಂಬಾ ಪ್ರೆಷರೈಸ್ಡ್ ಆಗ್ಬಿಡ್ತೀರಾ. ಸ್ವಲ್ಪ ಹೊರಗಡೆ ಬನ್ನಿ. ಈಗ ಒಂದು ಲೋಟಕ್ಕೆ ನೀರ್ ಹಾಕಿ ಕೈಯಲ್ಲಿ ಇಟ್ಕೊಳ್ಳಿ.
ಅದು ನೀವು ಒಂದು ನಿಮಿಷ ತನಕ ಪೇನ್ ಇರಲ್ಲ, ಆಮೇಲೆ ಬರ್ತಾ ಬರ್ತಾ ಅದನ್ನ ಎತ್ಕೊಳಕ್ ಸಾಧ್ಯನೇ ಆಗಲ್ಲ, ತುಂಬಾ ಭಾರ ಆಗ್ಬಿಡುತ್ತೆ. ಹಾಗೆ ಮನಸ್ಸಿಗೆ ಪ್ರೆಷರ್ ಕೊಡಬೇಡಿ, ಸ್ವಲ್ಪ ರಿಲ್ಯಾಕ್ಸ್ ಆಗಿ. ಪಂಚಮ ಭಾವದಲ್ಲಿರುವ ಗ್ರಹಗಳನ್ನ ನೋಡ್ತಾ ಇದ್ರೆ, ನೀವು ಹೊಸ ಕೋರ್ಸ್ ಮಾಡ್ತಿದ್ರೆ, ನೀವು ಸ್ಟೂಡೆಂಟ್ಸ್ ಆಗಿದ್ರೆ, ಎಕ್ಸಾಮ್ ಬಂದು ಜಾಬ್ ಪರ್ಪಸ್ ನೀವು ಮಾಡ್ತಾ ಇದ್ದೀರಾ ಅಂತಂದ್ರೆ ಅಲ್ಲಿ ಸಕ್ಸಸ್ ಸ್ಕೋರ್ ಜಾಸ್ತಿ ಸಿಗೋ ಸಾಧ್ಯತೆ, ಪ್ರೋಗ್ರೆಸ್ ಖಂಡಿತವಾಗ್ಲೂ ಇದೆ. ಪಂಚಮ ಸ್ಥಾನದಲ್ಲಿ ಇರುವಂತ ಗ್ರಹಗಳನ್ನ ನೋಡ್ತಾ ಇದ್ರೆ ಅಗೇನ್ ಮೆಂಟಲಿ ನೀವು ಡಿಸ್ಟರ್ಬ್ ಆಗ್ತೀರಾ, ಕೇರ್ಫುಲ್ ಆಗಿರಿ. ಚತುರ್ಥದಲ್ಲಿರುವಂತಹ ಗ್ರಹಗಳನ್ನ ನೋಡ್ತಾ ಇದ್ರೆ ಕುಟುಂಬದಲ್ಲಿ ಏನಾದ್ರು ಒಂದು ಕಿರಿಕಿರಿ, ಟೆನ್ಷನ್, ನಿಮಗೆ ಗೊತ್ತಿಲ್ಲದೆ ಜಗಳಗಳು, ಇನ್ನೊಂದು ನೀವು ಅದರಲ್ಲಿ ಇನ್ವಾಲ್ವ್ ಆಗಿರಲ್ಲ ಅಥವಾ ನಿಮ್ಗೆ ಇಷ್ಟ ಇರಲ್ಲ, ಅದ್ರಲ್ಲಿ ನೀವು ಸೇರ್ಕೋಬೇಕಾಗತ್ತೆ. ಮನೆಯಲ್ಲಿ ಒಂದು ಪ್ರಕ್ಷುಬ್ಧವಾಗಿರುವಂತಹ ಒಂದು ನೆಗೆಟಿವ್ ಆಗಿರುವಂತಹ ವಾತಾವರಣ ಕ್ರಿಯೇಟ್ ಆಗ್ಬೋದು, ಜಾಗ್ರತೆಯಿಂದ ನೀವು ಇರಬೇಕಾಗತ್ತೆ. ಆಮೇಲೆ ಎಗೇನ್ 4th ಇಂದ 10th ಕನೆಕ್ಷನ್ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಉದ್ಯೋಗದಲ್ಲೂ ಕೂಡ ನಿಮಗೆ ಶತ್ರುಗಳು, ಉದ್ಯೋಗ ಮಾಡುವಂತ ಸ್ಥಳದಲ್ಲಿ ಶತ್ರುಗಳು, ಜಗಳಗಳು, ಕಿರಿಕಿರಿಗಳಾಗತ್ತೆ. ನೀವು ಇಷ್ಟು ದಿನ ತಾಳ್ಮೆಯನ್ನ ಇಟ್ಕೊಂಡ್ ಬಂದಿದ್ರಿ, ನೀವು ಆತರ ವ್ಯಕ್ತಿ ಅಲ್ಲ. ಆ ತಾಳ್ಮೆಯನ್ನ ಒಡೆಯುವಂಥದ್ದು, ತಾಳ್ಮೆಯ ಒಂದು ಮಿತಿಯನ್ನ ಮೀರೋ ಹಾಗೆ ಅವ್ರು ಬಿಹೇವ್ ಮಾಡ್ತಾರೆ. ನೀವು ಅನವಶ್ಯಕವಾಗಿ ನಿಮ್ಮನ್ನ ರೇಗಿಸ್ಬೋದು, ಅನವಶ್ಯಕವಾಗಿ ನಿಮ್ಮ ಮೇಲೆ ಆರೋಪ ಹಾಕ್ಬೋದು, ಅಥವಾ ನಿಮ್ಮ ಕಷ್ಟ ಪಟ್ಟಿದ್ದಕ್ಕೂ ನೀವು ಎಫರ್ಟ್ ಆಗ್ತಿದ್ದಕ್ಕೂ ಅಲ್ಲಿ ಬೆಲೆ ಸಿಗದಲೇ ಇರ್ಬೋದು. ಇಂಥ ಟೈಮಲ್ಲಿ ನೀವು ಜಾಬಿಂದ ಫಿಟ್ ಆಗಿ ಹೊರಗಡೆ ಬರುವಂತ ಸಾಧ್ಯತೆಗಳು ಅತಿ ಹೆಚ್ಚಾಗಿರೋದ್ರಿಂದ ಬಹಳ ತಾಳ್ಮೆಯನ್ನು ವಹಿಸ್ಕೋಬೇಕಾಗತ್ತೆ. ನೋಡಿ, ಏಕ್ದಮ್ ಮುಖದ ಮೇಲೆ ಹೊಡೆದಂಗೆ ಮಾತಾಡೋದಕ್ಕೆ ಜಾಸ್ತಿ ಏನು ಶಕ್ತಿ ಬೇಡ, ಕಂಟ್ರೋಲ್ ಮಾಡ್ಕೊಳಕ್ ಶಕ್ತಿ ಬೇಕು. ಆ ಒಂದು ಶಕ್ತಿನ ನಾವು ಬೆಳೆಸ್ಕೋಬೇಕಾಗತ್ತೆ. ಯಾರೋ ಮೂರ್ಖರಿಗೆ, ಯಾರೊಬ್ಬ ವ್ಯಕ್ತಿಗಳಿಗೆ ಒಂದು ಚೂರು ಬುದ್ಧಿ ಇಲ್ಲದೆ ಇರುವಂತವ್ರಿಗೆ ನಾವ್ಯಾಕೆ ತಲೆ ಕೆಡ್ಸ್ಕೋಬೇಕು, ಅವ್ರಿಗೆ ಯಾಕೆ ಅಷ್ಟೊಂದು ಬೆಲೆಯನ್ನು ಕೊಡಬೇಕು, ಅವ್ರ ಮಾತಿಗೆ ಯಾಕೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡಬೇಕು ಅಲ್ವಾ? ಇದನ್ನ ನೀವು ರೂಢಿಸ್ಕೋಬೇಕಾಗತ್ತೆ. ಪ್ರತಿಯೊಂದು ವಿಚಾರನು ಪರ್ಸನಲ್ ಆಗಿ ತಗೊಂಡ್ರೆ ಮುಗಿದ ಕತೆ. ಮನುಷ್ಯರನ್ನ ಒಂದು ವಸ್ತುಗಳ ತರ ನೋಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಅವ್ರಿಗೆ ಜೀವವಿರುವಂತ ನಿರ್ಜೀವ ವಸ್ತುಗಳ ತರ ನೋಡಿದಾಗ ದೂರದಿಂದ ಅವ್ರನ್ನ ಅಬ್ಸರ್ವ್ ಮಾಡಬಹುದು. ಹೇಗೆ ಝೂ ಅಲ್ಲಿ ಪ್ರಾಣಿಗಳನ್ನ ನೋಡಿದಾಗ ನೀವು ಅವ್ರನ್ನ ಪರ್ಸನಲ್ ಆಗಿ ತಗೊಂಡ್ರೆ ಎಲ್ಲ ಮಾತುಗೂ ಬೆಲೆ ಕೊಡ್ಬೇಕಾಗತ್ತೆ. ಅವ್ರ ತಲೆಯಲ್ಲಿ ಮೆದುಳೇ ಇರಲ್ಲ, ಅನವಶ್ಯಕವಾಗಿ ನಿಮ್ಮನ್ನ ನೋವು ಮಾಡ್ತಿರ್ತಾರೆ ಅವರು. ಸೊ ಅಂತವ್ರಿಗೆ ಇಂಪಾರ್ಟೆನ್ಸ್ ಕೊಡ್ಬೇಡಿ. ಸೊ ಇದು ವೃಶ್ಚಿಕ ರಾಶಿಯವರಿಗೆ ಸಂಬಂಧಪಟ್ಟಂತೆ ಉದ್ಯೋಗದಲ್ಲಿ ನೆಗೆಟಿವ್ ಆಗಿರುವಂತದ್ದು ಚೇಂಜಸ್ ಇದೆ. ಯಾವುದೇ ಕಾರಣಕ್ಕೂ ಹೊಸ ಉದ್ಯೋಗಕ್ಕೆ ಟ್ರೈ ಮಾಡಿ, ಬಟ್ ಈಗ ಕ್ವಿಟ್ ಮಾಡೋಕೆ ಒಳ್ಳೆ ಸಮಯ ಅಲ್ಲ. ಟ್ರಾನ್ಸ್ಫರ್, ಪ್ರಮೋಷನ್ ಎಲ್ಲದರಲ್ಲೂ ಕೂಡ ನಿಮ್ಗೆ ಅನವಶ್ಯಕ ಕಿರಿಕಿರಿಗಳಾಗತ್ತೆ. ಬಟ್ ಬಿಸ್ನೆಸ್ ನ ನೀವು ಮಾಡ್ತಾ ಇದ್ರೆ ಲಾಭ ಕಡಿಮೆ ಇದ್ರೂ ಸಹ ಒಂದು ಒಳ್ಳೆ ಮೂವ್ಮೆಂಟ್ ನಿಮಗೆ ಸಿಗತ್ತೆ. ಆಮೇಲೆ ಪ್ರಾಪರ್ಟಿ ಖರೀದಿಗೆ ಒಳ್ಳೆ ಸಮಯ ಅಲ್ಲ, ಪ್ರಾಪರ್ಟಿನ ಮಾರೋದಕ್ಕೂ ಒಳ್ಳೆ ಸಮಯ ಅಲ್ಲ. ಸ್ವಲ್ಪ ಟೈಮ್ ಅನ್ನ ವಹಿಸಿ, ಯಾಕೆಂದ್ರೆ ಇದು ಮಾರ್ಬೇಕು ಅಂತ ನೀವು ಅನ್ಕೊಳ್ತಿದ್ರೆ ಇದು ಒಳ್ಳೆ ಸಮಯ ಅಲ್ಲ. ಅನ್ಕೊಂಡಂತ ಲಾಭ ನಿಮಗೆ ಬರಲ್ಲ. ತಗೋಬೇಕು ಅಂತಿದ್ರು ಕೂಡ ಅದು ಒಳ್ಳೆಯ ಸಮಯ ಅಲ್ಲ. ಆಮೇಲೆ ನಿಮಗೆ ಪಿತ್ರಾರ್ಜಿತವಾಗಿ ಏನೋ ಒಂದು ಪ್ರಾಪರ್ಟಿ ಬರೋ ಸಾಧ್ಯತೆ, ಅದು ಮಾತ್ರ ನಿಮಗೆ ಬಹಳ ಅನಾಯಾಸವಾಗಿ ಈಸಿಯಾಗಿ ಬರ್ಬೋದು. ಕೋರ್ಟ್ ಮೆಂಟಲ್ ಹತ್ತಿದೆಯೋ ಇನ್ನೊಂದು, ಬಟ್ ನಿಮಗೆ ಅದು ಬಹಳ ಸುಲಭವಾಗಿ ಕೈ ಸೇರುತ್ತೆ. ಸೊ ಇಷ್ಟು ವಿಚಾರಗಳು ವೃಶ್ಚಿಕ ರಾಶಿಯವರಿಗೆ ಸಂಬಂಧಪಟ್ಟಿದೆ.